ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಭಕ್ತರ ದಾಹ ತಣಿಸದ ನೀರಿನ ಘಟಕ. ಚನ್ನಪಟ್ಟಣದ ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತರ ನೀರಿನ ದಾಹ ತಣಿಸಲು ಲಕ್ಷಾಂತರ ರು ಖರ್ಚು ಮಾಡಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕ ಸಾರ್ವಜನಿಕ ಬಳಕೆಗೆ ಲಭ್ಯವಿಲ್ಲದಂತಾಗಿದ್ದು, ಕುಡಿಯುವ ನೀರಿನ ವಿಚಾರದಲ್ಲೂ ಗೋಲ್ಮಾಲ್ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಹೌದು, ತಾಲೂಕಿನ ಪುರಾಣ ಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ 3 ವರ್ಷಗಳ ಹಿಂದೆ ಭಕ್ತರ ಅನುಕೂಲಕ್ಕಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಲಾಗಿದೆಯಾದರೂ ನಿರ್ವಹಣೆ ಕೊರತೆಯಿಂದ ಘಟಕ ಕೆಟ್ಟು ನಿಂತಿದೆ. ಅಲ್ಲೊಂದು ಕಟ್ಟಡವಾಯಿತು, ಯಂತ್ರ ಜೋಡಣೆಯಾಯಿತು, 3 ದಿನ ನೀರು ಹರಿಯಿತು ಎಂಬುದನ್ನು ಬಿಟ್ಟರೆ ಈ ಘಟಕ ನಿಷ್ಠೆಯಗೊಂಡು ಹಲವು ತಿಂಗಳುಗಳೇ ಕಳೆದಿವೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರದ ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಗೆ ನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ವಾರಾಂತ್ಯ ಹಾಗೂ ವಿಶೇಷ ದಿನಗಳಲ್ಲಿ ಶ್ರೀ ಕ್ಷೇತ್ರದಲ್ಲಿ ದೇವರ ಸೇವೆ ಅದ್ದೂರಿಯಾಗಿ ನಡೆಯುತ್ತದೆ. ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಈ ಹಿಂದಿನಿಂದಲೂ ಕಾಡುತ್ತಿದೆ. ಕೆಲವೇ ದಿನಗಳಲ್ಲಿ ಪ್ರಸಿದ್ಧ ದನಗಳ ಜಾತ್ರೆ ಆರಂಭಗೊಳ್ಳಲಿದ್ದು, ಈಗಲಾದರೂ ಸಂಬಂಧಿಸಿದ ಜಿಲ್ಲಾ ಪಂಚಾಯತ್ ಹಾಗೂ ಕುಡಿಯುವ ನೀರಿನ ವಿಭಾಗದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮುಂಬರುವ ಜಾತ್ರೆಗಾದರೂ ನೀರಿನ ಘಟಕದಿಂದ ದಣಿದವರಿಗೆ ನೀರುಣಿಸುವ ಕೆಲಸ ಮಾಡಲಿ ಎಂಬುದು ಕರುನಾಡು ಟೈಮ್ಸ್ ಆಶಯವಾಗಿದೆ. ಶ್ರೀ ಕ್ಷೇತ್ರ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸುಮಾರು 1.5 ವರ್ಷಗಳ ಹಿಂದೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಅನುದಾನದ ಅಡಿ ಕಟ್ಟಡಕ್ಕೆ ಅನುದಾನ, ಕಟ್ಟಡ ಮುಗಿದ ನಂತರ ಅದಕ್ಕೆ ಮಿಷನರಿಗಳನ್ನ ಕುಂದಿಸಲಿಕ್ಕೆ ಮತ್ತೊಂದು ಅನುದಾನವನ್ನ ಕೆಲವು ವ್ಯಕ್ತಿಗಳು ಪಡೆದು ಅದನ್ನು ಅವ್ರಿಗೆ ಬೇಕಾಬಿಟ್ಟಿಯಾಗಿ ಕಟ್ಟಡವನ್ನು 3-4 ಜನಗಳು ಮಾಡಿದ್ದಾರೆ. ಬಣ್ಣ ಮತ್ತೊಬ್ರು ಹೊಡೆದಿದ್ದಾರೆ. ಅದೇ ರೀತಿ ಈ ಯಂತ್ರೋಪಕರಣ ಜೋಡಣೆ ಮಾಡುವ ವಿಚಾರದಲ್ಲಿ ಯಾರು ಮಾಡಿದ್ರು, ಯಾವ ರೀತಿ ಮಾಡಿದ್ರು ಅನ್ನೋದು ನನಗಂತೂ ತಿಳಿಲಿಲ್ಲ. ನಾನು ಅಲ್ಲೊಬ್ಬ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ಅನೇಕ ಬಾರಿ ಇದು ಸಂಬಂಧಪಟ್ಟವರಿಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಇದ್ರ ಬಗ್ಗೆ ಅವರು ಗಮನ ಹರಿಸಲಿಲ್ಲ. ಕಳೆದ ಇದೇ ಸಂಕ್ರಾಂತಿ ಹಬ್ಬದ ಜಾತ್ರಾ ಪ್ರಯುಕ್ತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ನಾನು ಮಾನ್ಯ ADC ಅವರ ಗಮನಕ್ಕೂ ಕೂಡ ತಂದೆ. ಆಯಿತು, ನಾನು ಸಂಬಂಧಪಟ್ಟಂಥ ಇಂಜಿನಿಯರ್ಗೆ ಹೇಳ್ತೀವಿ ಅಂದರು. ಅದು ಆಗಲ್ಲ. ಜಾತ್ರೆ ಮುಗಿದ ನಂತರ ನಾನು ಚನ್ನಪಟ್ಟಣ ಜಿಲ್ಲಾ ಪಂಚಾಯಿತಿಯ ಸಹಾಯಕ ಕಾರ್ಯಪಾಲಕರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಭಾಗದ ಇಂಜಿನಿಯರ್ನು ಕೂಡ ಸಂಪರ್ಕ ಮಾಡಿ ಅವರೆಲ್ಲ ಮಾಡಿಸ್ತೀವಿ ಅಂದ್ರೆ ವಿನಃ ಒಬ್ಬ ಕಾಂಟ್ರಾಕ್ಟ್ರು ನನಗೆ ಕೂಡ ಧಮಕಿ ಆಗ್ತಂತ ಸಂದರ್ಭನೂ ಅದಕ್ಕೆ ಬಂತು. ಆದ್ರೆ ನಾನು ನನ್ನ ಬ್ರಹ್ಮಾಸ್ತ್ರ ಬಿಟ್ರೆ ಅವನು ಸುಟ್ಟೋಯ್ತಾನಲ್ಲ ಅಂತ ಹೇಳಿ ಅದನ್ನ ಸ್ವಲ್ಪ ತಾಳ್ಮೆ ತಗೊಂಡದಕ್ಕೆ ಈ ಪರಿಸ್ಥಿತಿ. ಈಗ ಇದೇ ವಿಚಾರವಾಗಿ ನಾವು ಇದನ್ನ ಏನಾರು ಮಾಡಿ ಪತ್ರಿಕಾ ಕಚೇರಿ ಮುಖಾಂತರ ಏನೋ ಮಾಡ್ಲೇಬೇಕು ಅಂತ ಹೇಳಿ ಈಗ ಎಲ್ಲ ಸುದ್ದಿವಾಹಿನಿಯಲ್ಲಿ ಸುದ್ದಿ ಬಂದ ತಕ್ಷಣ ಈಗ ನನಗೆ ಇಂಜಿನಿಯರ್ಗಳಿಗೂ ಫೋನ್ ಮಾಡಿದ್ದಾರೆ. ದೊಡ್ಡ ಜಾತ್ರೆ 15ರಿಂದ 25ರವರೆಗೆ, ಅವಾಗ ಬರ್ತಕ್ಕಂಥ ಜನಗಳಿಗೆ, ದನಗಳಿಗೆ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಈಗಾಗಲೇ ನಿರ್ಣಯ ಆಗಿದೆ. ಆದರೆ ದೇವಸ್ಥಾನದ ಆವರಣದಲ್ಲಿ ಬರುವ ಭಕ್ತರಿಗೆ ಕುಡಿಯುವ ನೀರು ಘಟಕ ಈ ರೀತಿ ಒಬ್ಬ ಮಾಜಿ ಮುಖ್ಯಮಂತ್ರಿಯವರ ಅನುದಾನವನ್ನ ಈ ರೀತಿ ದುರುಪಯೋಗ ಮಾಡಿಕೊಂಡಂಥವ್ರಿಗೆ ಇಲಾಖೆಯವರು ಕೂಡಲೇ ಕ್ರಮ ಕೈಗೊಂಡು ನಮ್ಗ ಕೆಲಸನ ಪ್ರಾರಂಭ ಮಾಡಬೇಕು ಅಂತೇಳಿ ಕೋರ್ತೇನೆ. ಈ ನಮ್ಮ ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ನಮ್ಮ ಪ್ರಸಿದ್ಧವಾದಂಥ ಕೆಂಗಲ್ಲ ಹನುಮಂತರಾಯ ದೇವಸ್ಥಾನದ ಹತ್ರ ಇದೊಂದು ಶುದ್ಧ ಕುಡಿಯೋ ನೀರಿನ ಘಟಕ 5-6 ವರ್ಷಗಳಿಂದ ಅದು ಚಾಲ್ತಿಗೆ ಬರ್ದೇನೆ, ಜನಗಳಿಗೆ ಅದರಿಂದ ಉಪಯೋಗ ಏನೂ ಆಗ್ದೇನೆ ಇಂಥ ಪ್ರಸಿದ್ಧವಾದ ತಾಣದ ಹತ್ರ ಎಂಥ ಮಹಾಭಕ್ತರು ಬರ್ತಾರೆ. ಆ ಭಕ್ತರಿಗೆ ಶುದ್ಧ ಕುಡಿಯುವಂತಹದ್ದು ₹1 ಹಾಕಿ ನೀರು ಇಟ್ಕೊಳ್ಳುವಂತ ಸ್ಥಿತಿಗಾದ್ರೂ ಅದನ್ನ ಆಪ್ಷನ್ಸ್ ಮಾಡಿದೆ. ಆ ₹1 ನನ್ನ ಅಪ್ಪನ ಸನ್ನಿಧಿಗೆ ಗೋಲ್ಕ ಕಾಣಕ್ಕೆ ಏನ್ ಖರ್ಚಾಗೋದು ಆಗುತ್ತೆ, ಅದನ್ನಾದ್ರೂ ಮಾಡ್ಬೇಕಾಗಿತ್ತು. ಅದೇನಕ್ಕೆ ಅದನ್ನ MP ಅವ್ರದ, ಯಾರಿಂದ, ಇಲ್ಲ ಸಂಸ್ಥೆದ, ಯಾರ್ದು ಅಂತ ಇದು ಪೂರ್ಣ ಅರ್ಥವೇ ಆಗ್ತಾ ಇಲ್ಲ. ಈಗ ನಾಳೆ ಜನವರಿಗೆ 12ನೇ ತಾರೀಕಿಂದ ರೈತರುಗಳು ಜಾತ್ರೆಗಳನ್ನ, ಗೋ ಹಸುಗಳನ್ನ ತಂದು ನಿಲ್ಸ್ಕೊಂಡು ಅವ್ರಿಗೆ ಕುಡಿಯೋ ಶುದ್ಧ ನೀರಿಲ್ದೇನೆ ಆ ಕಡೆ ಈ ಕಡೆ ಪರದಾಡ್ತಾರೆ. ನಮ್ಮ ಕೆಂಗಲ್ ಹನುಮಂತರಾಯ ದೇವಸ್ಥಾನದ ಹತ್ರ ಹಲವಾರು ವ್ಯವಸ್ಥೆ ಸರಿ ಇದೆ.
ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಬೇಗ ಚಾಲ್ತಿಗೆ ತರಬೇಕು. ಚಾಲ್ತಿಗೆ ತರದೆ ಹೋದ್ರೆ ಅದು ಏನಕ್ಕೆ 6 ವರ್ಷದಿಂದ ಸುಮ್ಮನೆ ಇರ್ಬೇಕು, ಯಾಕೆ ಮಾಡ್ಬೇಕಾಗಿತ್ತು? ಎಂತೆಂತ ಸ್ಥಳದಲ್ಲಿ ಎಂತೆಂತ ಸೌಲಭ್ಯ ಇದೆ, ಇಲ್ಲೂ ಇದೆ, ಹಂತವಾಗಿ ಬೆಳೀತಾ ಇದೆ, ಬೆಳೀರಿ. ಅದು ಯಾಕೆ ಇದು 6 ವರ್ಷದಿಂದ ಪೆಂಡಿಂಗ್ ಇದೆ? ಇದು ಉದ್ದೇಶ ನಮಗ್ ಗೊತ್ತಿಲ್ಲ.